ಮೋಸ ದಗ ಅನ್ಯಾಯದಿಂದ ಆಗಿಲ್ಲ ಅಷ್ಟೇ. ರಾಜ್ಕುಮಾರ್ ಅಲ್ಲ, ಕನಕಪುರ ಶ್ರೀನಿವಾಸದಿಂದ ಹೋಗಿರೋ ಬಂದ ಅವನು APS ದೊಡ್ಡ ಕಳ್ಳ ತೊಳೆ ಮಗ. ಜೋಗಿ ಪ್ರೇಮ್ ಪಿಕ್ಚರ್ ಮಾಡೋದು ಇವತ್ತು ನಾವು ಒಬ್ಬ ಪಡಿಯರು ಉಳಿದಿಲ್ಲ. ಪ್ರೇಮ್ ವಿರುದ್ಧ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಭಾರೀ ವಾಗ್ದಾಳಿ. ನಿರ್ಮಾಪಕರ ರಕ್ತ ಹೀರಿ ಕೋಟಿ ಒಡೆಯನಾದೆ. ಸುದ್ದಿಗೋಷ್ಠಿಯಲ್ಲಿ ಸ್ಫೋಟಕ ಆರೋಪ. ಬೆಂಗಳೂರು, ಫೆಬ್ರವರಿ 5 AR ನ್ಯೂಸ್. ಕಾಟನ್ ಪೇಟೆ ಚಿತ್ರದ ಸುದ್ದಿಗೋಷ್ಠಿ ಸಿನಿಮಾ ಪ್ರಚಾರಕ್ಕಿಂತ ಹೆಚ್ಚು ವಿವಾದದ ಕೇಂದ್ರವಾಗಿತ್ತು. ಹಿರಿಯ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಅವರು ನಿರ್ದೇಶಕ ಜೋಗಿ ಪ್ರೇಮ್ ವಿರುದ್ಧ ಗಂಭೀರ ಹಾಗೂ ಆಕ್ರೋಶಭರಿತ ಆರೋಪಗಳನ್ನು ಮಾಡಿದ್ದು ಸ್ಯಾಂಡಲ್ವುಡ್ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ನೇರವಾಗಿ ಪ್ರೇಮ್ ಅವರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀನಿವಾಸ್, ನೀನು ಮೊದಲು ಊರಲ್ಲಿ ದನಕುರಿ ಕಾಯುತ್ತಿದ್ದವನು, ಇಂದು ನಿರ್ಮಾಪಕರ ಶ್ರಮವನ್ನು ಹಾಳು ಮಾಡಿ ಕೋಟಿ ಒಡೆಯನಾಗಿದ್ದೀಯ. ಆದರೆ ನಿನ್ನ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿದ ಒಬ್ಬ ನಿರ್ಮಾಪಕನು ಉದ್ಧಾರವಾಗಿಲ್ಲ ಎಂದು ಕಿಡಿಕಾರಿದರು. ಮುಂದೆ ಬಾಲ್ ನಿಮ್ಮ ಅಪ್ಪ ನೀನು ಹುಟ್ಟಿದ್ರೆ ಬಾಲ್ ಮುಂದೆ. ಪ್ರೇಮ್ ನಂಬಿದ ನಿರ್ಮಾಪಕರೇ ನಾಶ. ಸುದ್ದಿಗೋಷ್ಠಿಯಲ್ಲಿ ಭಾವುಕವಾಗಿ ಮಾತನಾಡಿದ ಅವರು, ಎಕ್ಸ್ಕ್ಯೂಸ್ ಮೀ, ಕರಿಯಾ ಸೇರಿದಂತೆ ಪ್ರೇಮ್ ಜೊತೆ ಸಿನಿಮಾ ಮಾಡಿದ ನಿರ್ಮಾಪಕರ ಸ್ಥಿತಿ ಏನಾಗಿದೆ ಎಂದು ನೋಡ್ಲಿ. ನನ್ನಿಂದಲೇ 10 ಲಕ್ಷ ರೂಪಾಯಿ ಪಡೆದಿದ್ದಾರೆ. 18 ವರ್ಷವಾದರೂ ಹಣ ಮರಳಿಸಿಲ್ಲ. ಫೋನ್ ಕೂಡ ರಿಸೀವ್ ಮಾಡೋದಿಲ್ಲ. ಗಂಡಸಾಗಿದ್ದರೆ ನನ್ನ ಮುಂದೆ ಬಾ ಎಂದು ಬಹಿರಂಗ ಸವಾಲು ಹಾಕಿದರು. ಇದೇ ವೇಳೆ ನಟ ದರ್ಶನ್ ಜೈಲು ಪ್ರಕರಣಕ್ಕೂ ಪರೋಕ್ಷವಾಗಿ ಪ್ರೇಮ್ ಕಾರಣ ಎಂಬ ಅರ್ಥದಲ್ಲಿ ಮಾತನಾಡಿದ್ದು ಅಚ್ಚರಿ ಮೂಡಿಸಿತು. ಧ್ರುವ ಸರ್ಜಾ ಸೇರಿ ಸ್ಟಾರ್ ನಟರ ಮೇಲೂ ಅಸಮಾಧಾನ. ತಮ್ಮ ಚಿತ್ರದ ಪ್ರಚಾರಕ್ಕೆ ನಟ ಧ್ರುವ ಸರ್ಜಾ ಸ್ಪಂದಿಸುತ್ತಿಲ್ಲ ಎಂಬ ಆರೋಪವನ್ನು ಶ್ರೀನಿವಾಸ್ ಹೊರಿಸಿದರು. ಕೋಟಿ ಹಣ ಹಾಕಿ ಸಿನಿಮಾ ಮಾಡ್ತೀವಿ, ಆದರೆ ನಟರು ಪ್ರಚಾರಕ್ಕೆ ಬರೋದಿಲ್ಲ. ರಾಜ್ಕುಮಾರ್ ಕುಟುಂಬದಿಂದ ಹಿಡಿದು ಇವತ್ತಿನ ನಟರವರೆಗೂ ನಿರ್ಮಾಪಕರ ಕಷ್ಟ ಯಾರಿಗೂ ಅರ್ಥವಾಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನಾನು ನೋಡಿ 70 ವರ್ಷ ಸಾಕಾಗ್ಬಿಡಿ. ಮೋಸ ಮಾಡೋದು ಬಿಡಿ, ಕನ್ನಡ ಉಳ್ಕೋತದೆ. ಒಬ್ಬ ಉಳ್ಕೋಣ, ಬಾಲರಾಜ್ ಸರಿಯ ಪಿಕ್ಚರ್ ಮಾಡಿ ಪಾಪ ಅವನು ಅನ್ಕೊಂಡ. ಆಮೇಲೆ ಮಾಡಿದ ಪಿಕ್ಚರು ಜೋಗಿ ದೇವಂತ ಮುಂತ ಯಪ್ಪ ಹೊಡಿಯರು ಅವನು ಮನೆ ಕಲ್ಸ್ಬಿಟ್ಟ. ತಿರ್ಗಾ ನಾನು ಬಂದ, ಇನ್ನೊಬ್ಬ ಮನೆ ಬಂದ. ಅಪ್ಪ ಒಳ್ಳೆಯವರಂದ್ರೆ ಒಳ್ಳೆ ದೇವರಂತ ಬಂತ ಪಡಿದರು. ಹೆಂಗೆ ಕೊಟ್ಟ ಸುದೀಪ್ ಬಣ್ಣ ಹಾಕೊಂಡು ಶಿವಣ್ಣ ಇಬ್ಬರು ಇದ್ದ. ಈ ದೇಶವೇ ಬಿಟ್ಬಿಟ್ಟ. ಹೀರೋಗಳು ಬೀದಿಯಲ್ಲಿ ಕುಣಿಯಬಾರದು. ನಟರ ವರ್ತನೆ ಕುರಿತಾಗಿ ಮಾತನಾಡಿದ ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಉದಾಹರಣೆಯಾಗಿ ಮುಂದಿಟ್ಟರು. ಡಾಕ್ಟರ್ ರಾಜ್ಕುಮಾರ್ ಜನ ಮುಂದೆ ಅನಾವಶ್ಯಕವಾಗಿ ಕಾಣಿಸಿಕೊಳ್ಳಲಿಲ್ಲ. ಜನ ಅವರನ್ನು ಥಿಯೇಟರ್ನಲ್ಲೇ ನೋಡಬೇಕೆಂದು ಕಾಯುತ್ತಿದ್ದರು. ಆದರೆ ಇವತ್ತಿನ ಹೀರೋಗಳು ಬೀದಿಯಲ್ಲಿ ಕುಣಿಯುತ್ತಾರೆ. ಹಾಗಿದ್ದರೆ ಜನರು ಟಿಕೆಟ್ ಕೊಂಡು ಸಿನಿಮಾ ನೋಡೋದೇಕೆ ಎಂದು ಪ್ರಶ್ನಿಸಿದರು. ಏನ್ ಸ್ವಾಮಿ 120 ಕೋಟಿ ಅಂತೆ ಪಾಪ. ಅವನು ಕರ್ನಾಟಕ ಹೀರೋ, ಒಳ್ಳೆ ಹೀರೋ, ಒಳ್ಳೆ ಆರ್ಟ್ ಮಾಡ್ತಾನೆ. ಅವನಿಗೆ ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು, ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು ಒಂದ್ಸರಿ ಸಣ್ಣ ಆಗಬೇಕು, ಒಂದ್ಸರಿ ದಪ್ಪ ಆಗಬೇಕು, ಒಂದ್ಸರಿ ತಿನ್ಸಿರಿಸ್ಬೇಕು, ಒಂದ್ಸರಿ ಅಂತಿರಿಸ್ಬೇಕು ಅಂದ್ಬಿಟ್ಟು 5 ವರ್ಷ ಆಯ್ತು ಪಿಕ್ಚರ್ ರೆಡಿ ಆಗಿ. ಆ ಡೇಟ್ ಆಗ್ತಾನೆ ಅವನೇ 100 ಕೋಟಿ ಅಂತ 100 ಕೋಟಿ ಪಾಪ. ಆ ಮುಖ ಸ್ವಾಮಿ ಬರ್ತದೆ 100 ಕೋಟಿ ಎಲ್ರಿಗೂ ಬರ್ತದೆ. ಆಂಜನೇಯ ಇದ್ದಾಗ ಅವನೇ ನಮ್ಮ ಕನ್ನಡಕ್ಕೆ ಹೀರೋ. ಯಾಕೆಂದ್ರೆ ಅವ್ರ ಮಾವ ಹೆಸರಿದೆ, ಅರ್ಜುನ್ ಹೆಸರಿದೆ, ಅವ್ರ ತಾತ ಹೆಸರಿದೆ. ಓಕೆ, ಬಾಂಬೆಗಿರೋಣ, ಬಾಂಬೆ ಎಂತೆಂತ ಇದ್ದಾರ್ರಿ ಅಂತ ಸಲ್ಮಾನ್ ಖಾನ್ ಅನ್ನೋಂಗೆ ಯಾರು ಕೇಳ್ತಾ ಇಲ್ಲ. ರಾಜಕೀಯ ನಾಯಕರ ಮೇಲೂ ಹರಿಹಾಯ್ದ ವಾಗ್ದಾಳಿ. ಸಿನಿಮಾ ವಿಚಾರದಿಂದ ರಾಜಕೀಯದತ್ತ ತಿರುಗಿದ ಶ್ರೀನಿವಾಸ್ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹಿಂದಿನ ದಿನಗಳನ್ನು ನೆನಪಿಸಿ ಲೇವಡಿ ಮಾಡಿದರು. ನಾನೇ ಒರಿಜಿನಲ್ ಕನಕಪುರ ಬಂಡೆ. DKಶಿ ಬಳಿ ಜಾವಾ ಬೈಕ್ ಇದ್ದರೂ ಪೆಟ್ರೋಲ್ ಹಾಕಿಸಲು ಹಣ ಇರಲಿಲ್ಲ. ನಾನೇ ಹಲವು ಬಾರಿ ಹಣ ಕೊಟ್ಟಿದ್ದೇನೆ ಎಂದು ಹೇಳಿ ಮತ್ತೊಂದು ವಿವಾದಕ್ಕೆ ಆಹಾರವಾದರು. ಒಟ್ಟಿನಲ್ಲಿ ಕಾಟನ್ ಪೇಟೆ ಚಿತ್ರದ ಸುದ್ದಿಗೋಷ್ಠಿ ಸಿನಿಮಾ ಪ್ರಚಾರಕ್ಕಿಂತ ಹೆಚ್ಚಾಗಿ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಅವರ ಆಕ್ರೋಶ, ಆರೋಪ ಮತ್ತು ವೈಯಕ್ತಿಕ ಅಸಮಾಧಾನಗಳ ವೇದಿಕೆಯಾಗಿದ್ದು
ಸ್ಯಾಂಡಲ್ವುಡ್ ಹಾಗೂ ರಾಜಕೀಯ ವಲಯದಲ್ಲಿ ತೀವ್ರ ಪ್ರತಿಕ್ರಿಯೆ ಹುಟ್ಟಿಸಿದೆ. ತೆಲುಗು ಗೊತ್ತಾಗುತ್ತಾ ನಿಮಗೆ? ತಮಿಳು ಗೊತ್ತಾಗುತ್ತಾ? ಪ್ರೆಸ್ ಮೀಟ್ ನನ್ನ ಸಿನಿಮಾ ಪಿಕ್ಚರು ನನ್ನ ರಿಲೀಸ್ ಕರೆದಿದ್ದು ಪ್ರೆಸ್ ಮೀಟ್ 13ನೇ ತಾರೀಕು. ಹೌದು. ಅಯ್ಯೋ ರಾಮ, ಏನ್ರಿ ನೀವು ದಬಾಯಿಸ್ತಾ ಇದ್ದೀರಾ? ಏನು ನೀವೇ ದಬಾಯಿಸ್ತಾ ನನಗೆ ದುಡ್ಡು ಕೊಟ್ಟಿದ್ದೀರಾ? ನನಗೆ ದುಡ್ಡು ಕೊಟ್ಟಿದ್ದೀರಾ? ನೀವೇ ಯಾಕೆ ಒಂದು ಕೇಸ್ ಹಾಕ್ತೀರಾ? ನೀವೇನು ಬರ್ತಿದ್ದಾರೆ ಕೇಳಿಕೆ? ಯಾರು ಕೇಳಿದ್ರು? ನಿಮ್ ಗರ್ಭಾರ ಅಂತ ಬೇಡ, ಯಾರ ಸಿಗ್ನೇಚರ್ ಪರಿಚಯ ಬರ್ತಾರಲ್ಲ, ನೀವ್ಯಾರು ಕೇಳಿಕೆ? ಒಂದು ಕೇಸ್ ಹಾಕ್ತೀರಾ? ನೀವ್ಯಾರು ಕೇಳಿಕೆ? ಇದು AR ನ್ಯೂಸ್ ಚಾನೆಲ್, ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿ ಅಲ್ಲ, ವಾಸ್ತವ.